ಇದರ ಜೊತೆಗೆ ಇರಾನ್ ಮೇಲೆ ಮತ್ತೆ ಈಗ ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಕೂಡ ಜಂಟಿಯಾಗಿ ದಾಳಿಯನ್ನ ಮಾಡ್ತಾ ಇದ್ದಾವೆ. ಟೆಹರಾನ್ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿಯನ್ನು ಕೂಡ ಮಾಡಿವೆ. ಏನು ಈ ಒಂದು ಬ್ರಹ್ಮೇಸ್ತಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನ ಮಾಡಿತ್ತು. ಈಗ ಮಿಸೈಲ್ ಡ್ರೋನ್ಗಳ ಮೂಲಕ ಈಗ ಇಸ್ರೇಲ್ ಸುರಿಮಳೆಯನ್ನ ಮಾಡ್ತಾ ಇದೆ, ಇರಾನ್ ಮೇಲೆ ಯುದ್ಧವನ್ನ ಮಾಡ್ತಾ ಇದೆ. ನೋಡಿ, ಈಗ ಅಮೆರಿಕ ಮತ್ತೆ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಯುದ್ಧದಲ್ಲಿ ಅಮೆರಿಕ ಒಂದು ಕಡೆ ಎಚ್ಚರಿಕೆಯನ್ನ ಬೆದರಿಕೆಯನ್ನ ಹಾಕ್ತಾ ಇದ್ದಂತೆ ಇರಾನ್ ಅದಕ್ಕೆ ಯಾವುದಕ್ಕೂ ಮಣಿಯದೆ ನಾನು ಕೂಡ ಯುದ್ಧ ಮಾಡೋದಕ್ಕೆ ಸಿದ್ಧ ಅಂತ ಅದು ಕೂಡ ಹೇಳುತ್ತೆ. ಅದ್ರ ಜೊತೆಗೆ ಇಸ್ರೇಲ್ ಕೂಡ ಈಗ ನಾವು ಇರಾನ್ನ ಮುಕ್ತಗೊಳಿಸುವವರೆಗೂ ಕೂಡ ನಾವು ಯುದ್ಧವನ್ನು ನಿಲ್ಲಿಸೋದು ಬೇಡ ಅಂತ ಇಸ್ರೇಲ್ನ ವಾದ. ಇತ್ತ ಅಮೆರಿಕ ಜಾಗತಿಕ ಮಟ್ಟದಲ್ಲಿ ಒಂದು ಕಡೆ ಸೃಷ್ಟಿ ಆಗ್ತಿರುವಂತಹ ಇಂಧನದ ಕೊರತೆ ಆಗಿರ್ಬೋದು, ಜೊತೆಗೆ ಅನಿಲದ ಕೊರತೆ ಆಗಿರ್ಬೋದು, ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಆದರೆ ಇಸ್ರೇಲ್ ಏನೇ ಆದರೂ ಸಹ ನಾವು ಇರಾನನ್ನು ಬಿಡಬಾರ್ದು, ಅದನ್ನು ನಾವು ನೆಲಸಮ ಮಾಡಬೇಕು ಅಂತೇಳಿ ಪಣವನ್ನು ತೊಟ್ಟುಬಿಟ್ಟಿದೆ. ಇದರ ಬೆನ್ನಲ್ಲೇ ಈಗ ಇರಾನ್ ಇಸ್ರೇಲ್ನ ಹೈಫಾ ಬಂದರಿನ ಮೇಲೆ ಅಟ್ಯಾಕ್ ಮಾಡಿದ ನಂತರ, ಬೆದರಿಕೆ ಹಾಕಿದ ನಂತರ ಇದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಇರಾನ್. ಇದರ ಜೊತೆಗೆ ಈಗ ಇರಾನ್ ಮೇಲೆ ಮತ್ತೆ ಅಮೆರಿಕ ಇಸ್ರೇಲ್ ಎರಡೂ ಕೂಡ ಜಂಟಿಯಾಗಿ ದಾಳಿಯನ್ನ ಮಾಡುತ್ತೆ. ಟೆಹರಾನ್ ಸೇರಿದಂತೆ ಹಲವು ಕಡೆ ಈಗ ದಾಳಿಯನ್ನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮಿಸೈಲ್ ದಾಳಿಗೆ ಈಗ ಏನು ಈ 13 ಘಟಕಗಳ ಮೇಲೆ ದಾಳಿಯನ್ನ ಮಾಡಿರೋದು. ಇರಾನ್ ಮೇಲೆ ಮತ್ತೆ ಅಮೆರಿಕ ಇಸ್ರೇಲ್ ದಾಳಿ ಮಾಡ್ತಾ ಇರೋದು. ಟೆಹರಾನ್ ಸೇರಿದಂತೆ ಹಲವು ಕಡೆ ದಾಳಿ ಆಗಿದೆ. ಹಾಗಾಗಿ ಏನು ಈ ಬಹ್ರೇಸ್ತಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರೋದು ಮಿಸೈಲ್ ಡ್ರೋನ್ಗಳ ಮುಖಾಂತರ ಸುರಿಮಳೆಯನ್ನ ಸಿಡಿಸಿದೆ. ಮಿಸೈಲ್ ದಾಳಿಗೆ ಬ್ರಹ್ಮೇಸ್ತಾನದಲ್ಲಿ 13 ಮಂದಿ ಈಗ ಬಲಿಯಾಗಿದ್ದಾರೆ.